ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇದುವರೆಗೆ ಭಾರತ ಸಂವಿಧಾನದಲ್ಲಿ ಸಂವಿಧಾನ ಮೂಲ ಲಕ್ಷಣಗಳನ್ನು ಕುರಿತು ಮೊದಲನೇ ಭಾಗದಲ್ಲಿ ಕೆಲವು ಲಕ್ಷಣಗಳನ್ನು ವಿವರಿಸಿದ್ದೀನಿ. ಈಗ ಎರಡನೇ ಭಾಗದಲ್ಲಿ ಇನ್ನೂ ಕೆಲವು ಲಕ್ಷಣಗಳ ಕುರಿತು ಚರ್ಚಿಸಬೇಕಾಗಿದೆ. ವಿದ್ಯಾರ್ಥಿಗಳು ಮತ್ತು ಕಿವಿ ಕೇಳಬೇಕು. ಯಾವಾಗಲೂ ಕೂಡ ಲಿಸನಿಂಗ್ ಈಸ್ 80% ಆಫ್ ದಿ ಸ್ಕಿಲ್ ಎನ್ಫೋರ್ಸ್ಮೆಂಟ್. 80% ಆಫ್ ದಿ ನಾಲೆಡ್ಜ್ ಕ್ಯಾನ್ ಅಕ್ವೈರ್ ಥ್ರೂ ಲಿಸನಿಂಗ್. ಪಾಠಗಳನ್ನು ಕೇಳುವ ಮೂಲಕ ಮತ್ತು ಅನೇಕ ವಿಚಾರಗಳನ್ನು ಕೇಳುವ ಮೂಲಕ 80% ಜ್ಞಾನವನ್ನು ಪಡೀಬೋದು. ಕಿವಿ ಕೇಳಬೇಕು, ಕಣ್ಣು ನೋಡಬೇಕು, ವಿಡಿಯೋಗಳನ್ನು, ಮುಖ್ಯವಾದಂಥ ನ್ಯೂಸ್ಗಳನ್ನು ಕೂಡ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿ ನೋಡ್ತಾ ಇರಬೇಕು. ಭಾಷಣ ಮಾಡಬೇಕು. ಆವಾಗವಾಗ ನಾವು ಕೇಳಿದ ವಿಚಾರಗಳನ್ನು ಕೂಡ ಕಮ್ಯುನಿಕೇಟ್ ಮಾಡಬೇಕು. ಭಾಷಣ ಮೂಲಕ, ಪ್ರೆಸೆಂಟೇಷನ್ ಮೂಲಕ, ಸೆಮಿನಾರ್ಗಳ ಮೂಲಕ ಮಾತನಾಡಬೇಕು. ಕೈ ಕೆಲಸ ಮಾಡಬೇಕು. ಮತ್ತು ಯಾವಾಗ ನಾವು ಕೇಳಿದ ವಿಚಾರಗಳನ್ನು ಆವಾಗ ನಾನು ನೆನಪಿಟ್ಕೊಂಡು ನೋಟ್ಸ್ ರೆಡಿ ಮಾಡಿಕೊಂಡು ಆವಾಗವಾಗ ವಿಭಿನ್ನ ವಿಚಾರಗಳ ಬಗ್ಗೆ ಮತ್ತು ರೈಟಿಂಗನ್ನು ಕೂಡ ನಾವು ಡೆವಲಪ್ ಮಾಡ್ಕೋಬೇಕು. ಇದರಲ್ಲಿ ಯಾವ ಕೌಶಲ್ಯಗಳಿಗೂ ಕಮ್ಮಿ ಆಗಬಾರ್ದು. ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅನ್ನೋದು ರೈಟಿಂಗ್ನಲ್ಲಾಗಿರ್ಬೋದು, ಭಾಷಣದಲ್ಲಾಗಿರ್ಬೋದು ಹೊಂದಿರಬೇಕು. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹತ್ರ ಮತ್ತೊಮ್ಮೆ ನಾನು ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ನಾನು ಜನಾರ್ದನ್ ರೆಡ್ಡಿ, ಸಹಾಯಕ ಪ್ರಾಧ್ಯಾಪಕರಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಳ್ಳಾರಿ, ಸ್ವಾಯತ್ತ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. In the part 2 of my presentation on the Indian Constitution, I want to continue some of the remaining characteristic features of the salient features of the Constitution, which I was not discussed in the first part. It is very important for the student to develop the knowledge. Most of the constitutional question papers, 80% times, contain any one question relating to the Indian Constitution, the salient features. Even in short questions also, very importantly, within these concepts, we are going to get a few questions on a short questions. ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ನೀವು ಒಂದು ಪ್ರಬಂಧವನ್ನು ಬರೆಯೋಕ್ಕಾಗಿರ್ಬೋದು, ಒಂದು ಎಸ್ಸೆ ಕ್ವಶನ್ ಆಗಿರ್ಬೋದು, ನಿಮಗೆ ಭಾಳಷ್ಟು ಸಂದರ್ಭಗಳಲ್ಲಿ ಕೇಳೋ ಅವಕಾಶ ಇದೆ. ಅದೇ ಸಂದರ್ಭದಲ್ಲಿ ಈ ಲಕ್ಷಣಗಳಲ್ಲಿ ಕೆಲವು ಶಾರ್ಟ್ ಕ್ವಶನ್ಸ್ ಆಗಿ ಕೂಡ ಪರಿವರ್ತನೆ ಆಗ್ತವೆ. ಅಲ್ಲಿ ಕೂಡ ಶಾರ್ಟ್ ಕ್ವಶನ್ ರೂಪದಲ್ಲಿ ಕೇಳೋ ಅವಕಾಶ ಇದೆ. ಅದರಿಂದ ಇದನ್ನು ಪ್ರತ್ಯೇಕವಾಗಿ ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕು. ನಾನು ಇದುವರೆಗೆ ಮೊದಲನೇ ಭಾಗದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈ ಎರಡನೇ ಭಾಗದಲ್ಲಿ ನಾವು ಡಿವಿಷನ್ ಆಫ್ ಪವರ್ಸ್ ಥ್ರೂ ದ ಕಾನ್ಸ್ಟಿಟ್ಯೂಷನ್. another important characteristic is a division of powers. The central government and the state government and the local bodies, power is going to be divided under the Constitution. ಕೇಂದ್ರ ರಾಜ್ಯ ಸರ್ಕಾರಗಳ ನಡುವಿನ ಸಂವಿಧಾನಬದ್ಧವಾಗಿ ಅಧಿಕಾರ ಹಂಚಿಕೆ ಆಗಿದೆ. ಇಲ್ಲಿ ರಾಜ್ಯಗಳು ಅನ್ನವು ಪ್ರತ್ಯೇಕವಾಗಿ ಸ್ವತಂತ್ರವನ್ನು ಪಡೆದಿರುವಲ್ಲ, ಸಂವಿಧಾನ ಮೂಲಕ ನೀಡಿರುವ ಅಧಿಕಾರಗಳನ್ನು ನಿರ್ವಹಿಸುವ ಮೂಲಕ ರಾಜ್ಯಗಳಿಗೆ ಅಧಿಕಾರ. ಅದಕ್ಕೆ ಅಧಿಕಾರಗಳನ್ನು 3 ಪ್ರಕಾರಗಳಾಗಿ ಪಟ್ಟಿಗಳು ಮಾಡಿ ಅವರು ವಿಂಗಡಣೆ ಮಾಡಿ ಕೇಂದ್ರ ಸರ್ಕಾರ ಯಾವ ವಿಷಯಗಳಲ್ಲಿ ಕಾಯ್ದೆ ಮಾಡಬೇಕು, ರಾಜ್ಯ ಸರ್ಕಾರ ಯಾವ ವಿಷಯಗಳಲ್ಲಿ ಕಾಯ್ದೆ ಮಾಡಬೇಕು, ಮತ್ತು ಇಬ್ಬರೂ ಸೇರಿ ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಯಾವ ವಿಚಾರಗಳ ಬಗ್ಗೆ ಕಾಯ್ದೆಗಳು ಮಾಡುವಕ್ಕೆ ಅಧಿಕಾರ ಏನಿದೆ ಅನ್ನೋದು ಲಿಖಿತಪೂರ್ವಕವಾಗಿ ಸಂವಿಧಾನದಲ್ಲೇ ನಿರ್ಧರಿಸಲಾಗಿದೆ. ಅದರ ಮೂಲಕ ನಿರ್ಧರಿಸಲಾಗಿದೆ. ಥ್ರೂ ಕಾನ್ಸ್ಟಿಟ್ಯೂಷನ್ the power is divided between central government through central union list, state list and concurrent list. Union list 97 subjects. The union government is empowered to take decisions which was listed in the union subject list, like defense, foreign affairs. Regarding this, the central government can do. Kendra pattiyalli 97 ವಿಚಾರಗಳು ಸಂಬಂಧಿಸಿದಂತೆ ಅಧಿಕಾರಗಳನ್ನು ನೀಡಲಾಗಿದೆ. 97 ಸಂಬಂಧಿಸಿದ ಸಬ್ಜೆಕ್ಟ್ಸ್ಗಳು, ವಿಷಯಗಳಿಗೆ ಸಂಬಂಧಿಸಿದಂತೆ
ನಿರ್ಧಾರಗಳನ್ನು ಮಾಡುವ, ಕಾಯ್ದೆಗಳು ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಉದಾಹರಣೆಯಾಗಿ ಡಿಫೆನ್ಸ್, ದೇಶ ರಕ್ಷಣೆಗೆ ಸಂಬಂಧಿಸಿದಂಥ ವಿಚಾರ ಆಗಿರ್ಬೋದು, ವಿದೇಶ ವ್ಯವಹಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡೋಕ್ಕೆ ಅಧಿಕಾರವಿದೆ. ರಾಜ್ಯ ಸರ್ಕಾರಗಳಿಗೆ ಯಾವ ಅಧಿಕಾರವೂ ಇಲ್ಲ. ಎರಡನೇ ಪಾದದಲ್ಲಿ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟಲ್ಲಿ 67 ಸಬ್ಜೆಕ್ಟ್ಸ್ ಇವೆ. ಸ್ಟೇಟ್ ಲಿಸ್ಟ್ there is 67 subjects. State government can take a decision, can make any important legislative measures through assemblies and through the enactments. ರಾಜ್ಯ ಪಟ್ಟಿಯಲ್ಲಿ 67 ಅಂಶಗಳು ಒಳಗೊಂಡಿರುವ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರಗಳನ್ನು ಕಾನೂನುಗಳು ಮಾಡ್ಬೋದು, ನೀತಿಗಳನ್ನು ಮಾಡ್ಬೋದು. ಉದಾಹರಣೆಯಾಗಿ ಪೊಲೀಸು, ಲಾ ಆ್ಯಂಡ್ ಆರ್ಡರು, ಫಾರೆಸ್ಟು, ಪೊಲೀಸು, ಲಾ ಆ್ಯಂಡ್ ಆರ್ಡರು, ಪ್ರೈಮರಿ ಎಜುಕೇಷನು, ಇವೆಲ್ಲ ರಾಜ್ಯ ಸರ್ಕಾರ ಅಧಿಕಾರ ಮಾಡೋಕ್ಕೆ ರಾಜ್ಯ ಪಟ್ಟಿಯಲ್ಲಿ ಅದಕ್ಕೆ ಪ್ರತ್ಯೇಕವಾಗಿ ಅಧಿಕಾರವನ್ನು ನೀಡಲಾಗಿದೆ. ಒಂದು ವೇಳೆ ಕೇಂದ್ರ ರಾಜ್ಯ ಸರ್ಕಾರಗಳ ನಡುವಿನ ಸಂದಿಗ್ಧ ಬಂದರೆ ಕೇಂದ್ರ ಪಟ್ಟಿಯಲ್ಲಿರುವ ವಿಚಾರಗಳನ್ನೇ ಇಲ್ಲಿ ಅನ್ವಯವಾಗುವ ರೀತಿಯಲ್ಲಿದೆ. Another list is a concurrent list where the central government and state government can make a law. 47 subjects they can make a law. For example, education was brought out under the concurrent list. Forest, storms, both central and state can make a law. If there is a contradiction, the central law will be prevailed in between the states and center. ಈ ಸಮವರ್ಧಕ ಪಟ್ಟಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಕಾನೂನು ಮಾಡಬಹುದು. ಇದರಲ್ಲಿರುವ ಕೆಲವು ವಿಚಾರಗಳ ಬಗ್ಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣ ಆಗಿರ್ಬೋದು, ಮತ್ತು ಫಾರೆಸ್ಟ್ಸ್ ಆಗಿರ್ಬೋದು, ಸ್ಟಾಂಪ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಇಬ್ಬರು ಕಾನೂನುಗಳನ್ನು ಮಾಡೋಕ್ಕೆ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಈ ಥರ ಸಂವಿಧಾನಬದ್ಧವಾಗಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ವಿಂಗಡಣೆ ಮಾಡಲಾಗಿದೆ ಗೊಂದಲಗಳನ್ನು ನಿವಾರಿಸಿ. ಮತ್ತೊಮ್ಮೆ ಬಲವಾದಂಥ ಕೇಂದ್ರ ಸರ್ಕಾರ, ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್, ಮತ್ತೊಂದು ವಿತ್ ಎ ಕ್ವಾಸಿ ಫೆಡರಲ್ ಸ್ಟ್ರಕ್ಚರ್. ಒಂದು ಕಡೆ ಅರೆ ಒಕ್ಕೂಟವನ್ನು ಕೂಡ ಒಂದು ನಿರ್ಧಾರ ಮಾಡಿದ್ದಾರೆ ಸಂವಿಧಾನಬದ್ಧವಾಗಿ. ಈ ದೇಶಗಳಿಗೆ ರಾಜ್ಯಗಳಿಗೆ ಅಧಿಕಾರವನ್ನು ಸಂವಿಧಾನಾತ್ಮಕವಾಗಿ ನೀಡಿ, ಸಾಮಾನ್ಯ ಸಂದರ್ಭದಲ್ಲಿ ರಾಜ್ಯಗಳು ತನಗೆ ನೀಡಿರುವ ಸಂವಿಧಾನಬದ್ಧ ಅಧಿಕಾರಗಳನ್ನು ಮಾಡೋಕ್ಕೆ ಒಂದು ಸಂಯುಕ್ತ ಪದ್ಧತಿಯಲ್ಲಿ, ಫೆಡರಲ್ ಸಿಸ್ಟಮ್ನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಸಮಾನವಾಗಿ ಕೆಲಸ ಮಾಡುತ್ತಿದ್ದಾರೆ. ವಿಶೇಷ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡಿ ಸ್ಟ್ರಾಂಗ್ ಸೆಂಟ್ರಲ್ ಕೂಡ ಇರಬೇಕು ಅನ್ನೋದು ಅಂಬೇಡ್ಕರ್ನವರು ಕನಸಾಗಿತ್ತು. ಯಾಕಂದರೆ ಈ ದೇಶ ಕೆಲವು ಸಂದರ್ಭದಲ್ಲಿ ಏನನ್ನು ಆಪತ್ತು ಬಂದರೆ, ದೇಶ ಭಾವೈಕ್ಯತೆಗೆ ತೊಂದರೆ ಆದರೆ, ಇದರಿಂದ ಥ್ರೆಟ್ ಟು ದ ನ್ಯಾಷನಲ್ ಯೂನಿಟಿ, ಐಕ್ಯತೆಗೆ ತೊಂದರೆ ಆದರೆ, ಥ್ರೆಟ್ ಟು ದ ನ್ಯಾಷನಲ್ ಯೂನಿಟಿ ಇಂಟೆಗ್ರಿಟಿ, ದ ಸೆಂಟರ್ ಕ್ಯಾನ್ ವರ್ಕ್ ವಿತ್ ದ ಸ್ಟ್ರಾಂಗ್ ಪವರ್ಸ್. ದಟ್ ಇಸ್ ದ ರೀಸನ್ ವೈ most of them supported in the extraordinary times strong central government. Some features are unitary features, where some features are federal. In the ordinary times, India constitution working in a federal system. In extraordinary times, it is working a quasi-federal or sometimes unitary features. ಬಲವಾದಂಥ ಕೇಂದ್ರ ಸರ್ಕಾರ ನೀಡೋಕ್ಕೆ ಕೆಲವು ಆಲ್ ಇಂಡಿಯಾ ಸರ್ವಿಸಸ್ ಆಗಿರ್ಬೋದು, ಎಮರ್ಜೆನ್ಸಿ ಪವರ್ಸ್ ಆಗಿರ್ಬೋದು, ಬಲವಾಗಿ ಕೇಂದ್ರ ಸರ್ಕಾರ ಕೈಯಲ್ಲಿ ದೇಶ ರಕ್ಷಣೆಗೆ ಸಂಬಂಧಿಸಿದಂಥ ವಿಚಾರಗಳಾಗಿರ್ಬೋದು, ಈ ರೀತಿ ಬಲವಾದಂಥ ಕೇಂದ್ರ ಸರ್ಕಾರವನ್ನು ಮಾಡೋಕ್ಕೆ ಅವಕಾಶ ಮಾಡುತ್ತೆ. ಕೆಲವು ಸಂದರ್ಭದಲ್ಲಿ, ಸಾಮಾನ್ಯ ಸಂದರ್ಭದಲ್ಲಿ ಕೂಡ ಕೆಲವು ಯೂನಿಟರಿ ಫೀಚರ್ಸ್ ಕೂಡ ಸಂವಿಧಾನದಲ್ಲಿ ಫೆಡರಲ್ ಸ್ಟ್ರಕ್ಚರಿಯನ್ನು, ಸಂಯುಕ್ತ ವ್ಯವಸ್ಥೆಯನ್ನು ಅನುಸರಿಸೋಕ್ಕೆ ಕೂಡ ಪ್ರತ್ಯೇಕವಾಗಿ ಕೆಲವು ನಿರ್ದಿಷ್ಟವಾದಂಥ ವಿಚಾರಗಳನ್ನು ಅದರ ಸಂವಿಧಾನದಲ್ಲಿ ವಿವರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಅರೆ ಸಂಯುಕ್ತ ಪದ್ಧತಿ ಅಥವಾ ಒಕ್ಕೂಟ ಪದ್ಧತಿ, ಕ್ವಾಸಿ ಫೆಡರಲ್ ಸಿಸ್ಟಮ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಎಲ್ಲಿ ನಾವು ಅವರು ಇಲ್ಲಿ ಒಕ್ಕೂಟದ ಬಗ್ಗೆ, ಅರೆ ಒಕ್ಕೂಟದ ಬಗ್ಗೆ ಎಲ್ಲಿ ವಿವರಿಸಿಲ್ಲ ಆದರೂ ಕೂಡ ಕೆಲವರು ತಜ್ಞರು ಅದನ್ನು ನೋಡಿ ಭಾರತ ದೇಶದಲ್ಲಿ ಇಟ್ ಈಸ್ ಎ ಕನ್ಸಿಸ್ಟಿಂಗ್ ಆಫ್ ಎ ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ ಕೂಡ ಹೇಳಿದ್ದಾರೆ. ಅನದರ್ ಇಂಪಾರ್ಟೆಂಟ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ. Universal adult franchise means universally all adults are eligible to exercise their franchise
right to vote, irrespective of their caste, creed, color, and their race, after attaining the 18 years. In a democratic system where the peoples are very important instrumental role in selecting the representative, choosing their leaders, and to form the governments. ಈ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಮೂಲಕ ಸರ್ವ ಜನರಿಗೆ ವಯಸ್ಸನ್ನು ಆಧರಿಸಿ 18 ವರ್ಷ ಮೇಲ್ಪಟ್ಟಿರುವವರೆಲ್ಲರಿಗೂ ಕೂಡ ಮತದಾನ ಮಾಡುವ ಹಕ್ಕನ್ನು ನೀಡಲಾಗಿದೆ. ಇದರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಲು ಇದು ಕಾರಣ. ಎಲ್ಲರಿಗೂ ಜಾತಿ, ಲಿಂಗ ತಾರತಮ್ಯ ಇಲ್ಲದೆ ಎಲ್ಲ ಪ್ರದೇಶಗಳವರಿಗೆ, ಎಲ್ಲ ವರ್ಗದವರಿಗೂ ಕೂಡ ಈ ಸಾರ್ವತ್ರಿಕವಾಗಿ ಮತದಾನ ಮಾಡುವ ಹಕ್ಕನ್ನು ಸಂವಿಧಾನಬದ್ಧವಾಗಿ ಒದಗಿಸಲಾಗಿದೆ. ಆರಂಭದಲ್ಲಿ 21 ವರ್ಷ ಮೇಲ್ಪಟ್ಟಿರೋರು ಮತದಾನ ಹಕ್ಕಿಯನ್ನು ಪಡೆದಿದ್ದರು. ಆದರೆ ತಿದ್ದುಪಡಿ ಮೂಲಕ 18 ವರ್ಷಕ್ಕೆ ರಾಜೀವ್ ಗಾಂಧಿ ಕಾಲದಲ್ಲಿ ಈ ಮಾರ್ಪಾಡಿ ಮಾಡಿ ಈ 18 ವರ್ಷದ ಯುವಕರಿಗೆ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶವನ್ನು ಮಾಡಿಕೊಡುವ ಮೂಲಕ ಡೆಮೊಕ್ರೆಟಿಕ್ ಸಿಸ್ಟಮ್ ಪೆನ್ ಈಸ್ ಮೈಟಿಯರ್ ದೆನ್ ದಿ ಸ್ವಾರ್ಡ್ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲವಾಗಿ ಭಾರತ ದೇಶದಲ್ಲಿ ಯಶಸ್ವಿಯಾಗಿ ಮತ್ತು ಯಶಸ್ವಿಯಾಗ್ತಾ ಇದೆ ಅಂದ ಕಾರಣ ಈ ಸಾರ್ವತ್ರಿಕ ಮತದಾನ ಮೂಲಕ ಪ್ರಜೆಗಳಿಗೆ ನೀಡಿರುವ ಹಕ್ಕು. ಮತ್ತೊಂದು ಕಡೆ ಇಂಡಿಪೆಂಡೆಂಟ್ ಅಂಡ್ ಇಂಟಗ್ರೇಟೆಡ್ ಜುಡಿಷಿಯಲ್ ರಿವ್ಯೂ, ಸ್ವತಂತ್ರ ನ್ಯಾಯ ಪುನಃ ಪರಿಶೀಲನೆ. Any law made, what is the meaning of independent judiciary and judicial review? The short question I look at, what is the judicial review? What is independent judiciary? Judiciary, the legislature and executive, three organs of the government. The powers are divided according to the constitution between the legislature, what power the parliament can take, can enact the laws according to the constitution. The executive can implement whatever the enactment made by the parliament. The judiciary can interpret if any law made by the parliament or the legislature, if any action initiated by, implemented by executive, if it is against the constitution, that particular law can be declared unconstitutional or nullified by, that is called judiciary. ಸೊ ನ್ಯಾಯ ಪುನಃ ಪರಿಶೀಲನಾ ಅನ್ನೋ ಒಂದು ಪದ್ಧತಿಯನ್ನು, ಸ್ವತಂತ್ರ ನ್ಯಾಯಾಂಗ ಒಂದು ವ್ಯವಸ್ಥೆಯನ್ನು ಅಮೆರಿಕ ದೇಶದಿಂದ ಕೂಡ ಭಾರತ ಸಂವಿಧಾನದಲ್ಲಿ ಪ್ರತ್ಯೇಕವಾಗಿ ಅದನ್ನು ಅನುಸರಿಸಿ ರೂಪಿಸಲಾಗಿದೆ. ಇದರ ಮೂಲ ಉದ್ದೇಶ ಈ ದೇಶದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವಕ್ಕೆ ಕೆಲವು ಸಂದರ್ಭದಲ್ಲಿ ಸರ್ಕಾರಗಳಲ್ಲಿರುವ ಶಾಸಕಾಂಗ, ಕಾರ್ಯಾಂಗ ಕೂಡ ಸಂವಿಧಾನದ ವಿರುದ್ಧವಾಗಿ ಕಾಯ್ದೆಗಳನ್ನು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಪುನಃ ಪರಿಶೀಲಿಸಿ ಅವನ್ನು ರದ್ದುಪಡಿಸುವಕ್ಕೆ ನ್ಯಾಯಾಂಗಕ್ಕೆ ಅಧಿಕಾರವನ್ನು ವಹಿಸಿಕೊಡುವಕ್ಕೆ, ಅದರ ಮೂಲಕ ಪ್ರಜೆಗಳಿಗೆ ನೀಡಿರುವ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವುದು, ಎ ಸೇಫ್ ಗಾರ್ಡಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಎ ವಾಚ್ ಡಾಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಕಾವಲುಗಾರರಾಗಿ ಸಂವಿಧಾನಕ್ಕೆ ನ್ಯಾಯಾಂಗ ಕೆಲಸ ಮಾಡಿದೆ. ಈ 75 ವರ್ಷಗಳ ಇತಿಹಾಸದಲ್ಲಿ ಅನೇಕ ಸಂದರ್ಭದಲ್ಲಿ ನ್ಯಾಯಾಂಗ ಸ್ವತಂತ್ರವಾಗಿ ಕೆಲಸ ಮಾಡಿದೆ. ಅದಕ್ಕೋಸ್ಕರ ಸಂವಿಧಾನಬದ್ಧವಾಗಿ ಇಂಡಿಪೆಂಡೆಂಟ್ ಆಗಿ ನ್ಯಾಯಾಧೀಶರು ಕೆಲಸ ಮಾಡಬೇಕು. ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ ಸರ್ಕಾರ ಮಾಡ್ತಾ ಇರೋ ನಿರ್ಧಾರಗಳನ್ನು ಕೂಡ ಕೆಲವು ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದರೆ ಅಥವಾ ಆ ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡಿದರೆ ಅಂಥವ್ರು ರದ್ದುಗೊಳಿಸಬೇಕಾದ್ರೆ ಅವರ ಅಧಿಕಾರ ಸ್ವತಂತ್ರವಾಗಿರಬೇಕು. ಅವರ ನೇಮಕಾತಿ ಪದವೀಚ್ಯುತಗೊಳಿಸುವುದು ಸರ್ಕಾರ ಕೈಯಲ್ಲಿ ಇರಬಾರದು. ಆ ವೇತನ ಭತ್ಯೆಗಳನ್ನು ಕಡಿತಗೊಳಿಸುವಕ್ಕೆ ಸರ್ಕಾರಕ್ಕೆ ಅಧಿಕಾರ ಕೊಡಬಾರದು ಅನ್ನೋದು ಸ್ವತಂತ್ರವಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ನಿರ್ಮಿಸುವ ಮೂಲಕ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬಹುದು, ಮೂಲಭೂತ ಹಕ್ಕುಗಳನ್ನು ಕಾಪಾಡಬಹುದು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅಂತ ಬುದ್ಧಿಜೀವಿಗಳು ಈ ಜುಡಿಷಿಯಲ್ ರಿವ್ಯೂ, ನ್ಯಾಯ ಪುನಃ ಪರಿಶೀಲನಾ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದು ಮೂಲಭೂತ ಹಕ್ಕುಗಳು ತೊಂದರೆ ಆದರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮೂಲಕ ಬಹಳ ಸಂದರ್ಭದಲ್ಲಿ ಮತ್ತು ನಾಗರಿಕರು ಸರ್ಕಾರ ಮಾಡಿರುವ ಕಾಯ್ದೆಗಳ ವಿರುದ್ಧವಾಗಿ ಕೂಡ ಕೆಲವು ಆದೇಶಗಳನ್ನು ಪಡೆದಿರುವ ಅನೇಕ ಉದಾಹರಣೆಗಳು ನಾವು ನೋಡಬಹುದು. ಈ ಸಂದರ್ಭದಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ನ್ಯಾಯಾಂಗ ಕ್ರಿಯಾಶೀಲಕತೆ ಅನ್ನೋದು ಕೂಡ ಒಂದು ಬೆಳಕಿಗೆ ಬಂದಿದೆ. ರೀಸೆಂಟ್ಲಿ ದ ನಂಬರ್ ಆಫ್ ಟೈಮ್ಸ್ ದ ಜುಡಿಷಿಯರಿ is acting a very judicial activism is another important concept where in recent time the emerging of this judiciary innovatively interpretation of the Supreme Court judgments, High Court judgments to protect the law of the nation, Supreme Constitution, so that they will innovatively interpret.
ವಿಶಿಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕ್ರಿಯಾಶೀಲಕವಾಗಿ ಕೂಡ ಕೆಲವು ಸಂದರ್ಭದಲ್ಲಿ ನ್ಯಾಯಾಧೀಶರು ತೀರ್ಪುಗಳನ್ನು ನೀಡುವ ಮೂಲಕ ಕ್ರಿಯಾಶೀಲಕವಾಗಿ ಕೆಲಸ ಮಾಡ್ತಾರೆ. ನ್ಯಾಯಾಧೀಶರು ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಅಕಾರ್ಡಿಂಗ್ ಟು ದ ಡ್ಯೂ ಪ್ರೊಸೆಸ್ ಲಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಬೇಕಂತ ತೀರ್ಪುಗಳನ್ನು ನೀಡಬೇಕಂತ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯಕ್ಕೆ ಅನುಗುಣವಾಗಿ ಜಡ್ಜಿಮೆಂಟು ನೀಡಿ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂರಕ್ಷಿಸುವ ಉದಾಹರಣೆಗಳನ್ನು ನಾವು ನೋಡಬಹುದು. ಮತ್ತು ಇದು ಮತ್ತೊಂದು ಲಕ್ಷಣ ಅಂತ ಹೇಳಬಹುದು. ಮತ್ತೊಂದು ಎಮರ್ಜೆನ್ಸಿ ಪವರ್ಸ್. 3 ಪ್ರಕಾರಗಳಾದಂಥ ಎಮರ್ಜೆನ್ಸಿ ಅಧಿಕಾರಗಳನ್ನು ಸಂವಿಧಾನದಲ್ಲಿ ನೀಡಿ ದೇಶದ ರಕ್ಷಣೆಗೋಸ್ಕರ ಟು ಪ್ರೊಟೆಕ್ಟ್ ದ ನೇಷನ್ ಇಂಟಗ್ರಿಟಿ ಯೂನಿಟಿ ಸೇಫ್ಗಾರ್ಡಿಂಗ್ ದ ನೇಷನಲ್ peace and tranquility, the government, the constitution is entrusted 3 kind of emergency power to the governments. Central government can promulgate 3 kind of emergencies in protecting the national unity and integrity. The first one is 352 national emergency. 352ನೇ ಪ್ರಕಾರವಾದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಂದ್ರೆ ದೇಶದಲ್ಲಿ ಅಶಾಂತಿ ಇದ್ದರೆ, ದೇಶದ ಶಾಂತಿಗೆ, ದೇಶದ ರಕ್ಷಣೆಗೆ ತೊಂದರೆ ಆದರೆ then particularly they can declare emergency under the 352 article. ಕೆಲವು ಸಂದರ್ಭದಲ್ಲಿ ಚೈನಾ ಯುದ್ಧ ಸಂದರ್ಭದಲ್ಲಿ, ಪಾಕಿಸ್ತಾನ ಹತ್ರ ಯುದ್ಧ ಮಾಡುವ ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು 76 ಕೆಲವು ಅವರ ಆಂತರಂಗಿಕ ಬಿಕ್ಕಟ್ಟನ್ನು ನಿವಾರಣೆ ಮಾಡೋಕ್ಕೆ ಕೂಡ ಎಮರ್ಜೆನ್ಸಿಯನ್ನು ಜಾರಿಗೊಳಿಸಿರೋದು ಅನ್ನೋದು ಒಂದು ಅಪವಾದ ಕೂಡ ಇದೆ. ಅದರಿಂದ ಈಗ ತಿದ್ದುಪಡಿ ಮಾಡಿ ಎಮರ್ಜೆನ್ಸಿ 352 ಪ್ರಕಾರ ಜಾರಿಗೊಳಿಸಬೇಕಂದ್ರೆ ಲಿಖಿತಪೂರ್ವಕವಾಗಿ ಪ್ರಧಾನಮಂತ್ರಿ ಕ್ಯಾಬಿನೆಟ್ ಸಚಿವರ ಒಪ್ಪಿಗೆಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಕಳಿಸಬೇಕು. ಆರ್ಮ್ಡ್ ರೆಬಿಲಿಯನ್ ಏನಿದ್ರೆ, ದೇಶದಲ್ಲಿ ಏನಾದರೂ ಯುದ್ಧ ಪರಿಸ್ಥಿತಿ ಇದ್ದರೆ ಮಾತ್ರ ಇಂಥ 352 ಪ್ರಕಾರ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬೇಕು. ಇನ್ನೊಂದು 356, ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಆಯ್ಕೆ ಆಗಿರೋ ಸರ್ಕಾರ ನಡೆಸೋಕ್ಕೆ ಆಗ್ತಾ ಇಲ್ಲ, ಹಾರ್ಸ್ ಟ್ರೇಡಿಂಗ್ ಆಗ್ತಾ ಇದೆ, ಸ್ಥಿರವಾದ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದರೆ, ಅಥವಾ ಒಂದು ರಾಜ್ಯ ಸರ್ಕಾರ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ, ಸಂವಿಧಾನ ಸಂರಕ್ಷಣೆ ಮಾಡುವುದರಲ್ಲಿ ವೈಫಲ್ಯತೆ ಹೊಂದಿದರೆ, ಪ್ರತ್ಯೇಕವಾಗಿ ಆ ರಾಜ್ಯದಲ್ಲಿ ಮತ್ತು ರಾಷ್ಟ್ರಪತಿ ಅವರ ಆಳ್ವಿಕೆಯನ್ನು ರಾಷ್ಟ್ರಾಧ್ಯಕ್ಷರು ಹೊರಡಿಸಬಹುದು. ಗವರ್ನರ್ ರಾಜ್ಯಪಾಲರ ಸಲಹೆ ಮೇರೆಗಾಗಿ ಅಲ್ಲಿ 356 ಕೇಂದ್ರ ಕ್ಯಾಬಿನೆಟ್ಗೆ ಕಳಿಸ್ತಾರೆ. ಪ್ರಧಾನಮಂತ್ರಿ ಕ್ಯಾಬಿನೆಟ್ ಒಪ್ಪಿಗೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಕಳಿಸಬೇಕು. ಆವಾಗ ಮಾತ್ರ ಆ ರಾಜ್ಯದಲ್ಲಿ ಈ 356 ಆರ್ಟಿಕಲ್ ಪ್ರಕಾರ, ಕಲಂ ಪ್ರಕಾರ ಎಮರ್ಜೆನ್ಸಿಯನ್ನು ಜಾರಿಗೊಳಿಸೋಕ್ಕೆ ಆ ರಾಜ್ಯದಲ್ಲಿರುವ ಸರ್ಕಾರವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಬಹುದು ಅಥವಾ ವಿಧಾನಸಭೆಯನ್ನು ತಾತ್ಕಾಲಿಕ ವಿಸರ್ಜನೆ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಸಂಪೂರ್ಣವಾಗಿ ರದ್ದುಗೊಳಿಸಿ ಮತ್ತೆ ಆ ದೇಶದಲ್ಲಿ ಆ ರಾಜ್ಯದಲ್ಲಿ ಸಂವಿಧಾನ ಬಿಕ್ಕಟ್ಟನ್ನು, ರಾಜಕೀಯ ಬಿಕ್ಕಟ್ಟನ್ನು ನಿಯಂತ್ರಿಸುವ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿದೆ. ಮೂರನೇದು 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇಫ್ ದೇರ್ ಇಸ್ ಎ ಥ್ರೆಟ್ ಟು ದ ಎಕನಾಮಿಕ್ ಡಿಪ್ರೆಷನ್ ಆರ್ ಎನಿ ಅದರ್ ಥಿಂಗ್ಸ್, the central government imposed financial emergency under the Article 360. So far not promulgated this emergency in the last 75 years of the implementation of the Constitution. ಸಂವಿಧಾನ ಜಾರಿಗೊಳಿಸಿದ ನಂತರ 160 ವಿಧಿ ಪ್ರಕಾರವಾಗಿ ಎಮರ್ಜೆನ್ಸಿಯನ್ನು ಇದುವರೆಗೂ ಆರ್ಥಿಕವಾದಂಥ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಇದರ ಪ್ರಕಾರ ಒಂದು ಕೇಂದ್ರ ಸರ್ಕಾರ ವಿಶೇಷ ಅಧಿಕಾರ ಎಂದಿದೆ. ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಬಂದರೆ ಇದನ್ನು ಘೋಷಣೆ ಮಾಡಬಹುದು. ಈ ಸಂದರ್ಭದಲ್ಲಿ ಯಾರ ಆಸ್ತಿಯನ್ನು ಸರ್ಕಾರ ಸ್ವಾಧೀನ ಮಾಡ್ಕೋಬೋದು. ಜೀತಭತ್ಯೆಗಳನ್ನು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಸರ್ಕಾರ ನೌಕರರು ಎಲ್ಲರೂ ಕೂಡ ಕಡಿತಗೊಳಿಸಬಹುದು. ಮತ್ತು ಯಾರ ಆಸ್ತಿಯನ್ನು ಕೂಡ ಮಾಡ್ಕೋಬೋದು. ಎನಿಥಿಂಗ್ ಕ್ಯಾನ್ ಬಿ ಟೇಕನ್ ಅಂಡರ್ ದೀಸ್ 360 ಆರ್ಟಿಕಲ್ಸ್. So 3 kind of emergencies. So another important is independent bodies. ಸ್ವಾಯತ್ತವಾದಂಥ ಸಂಸ್ಥೆಗಳಿವೆ. ಚುನಾವಣೆ ಆಯೋಗ. ದೇಶದಲ್ಲಿ ಚುನಾವಣೆ ನಡೆಸಬೇಕಂದ್ರೆ ಸಂವಿಧಾನಬದ್ಧವಾಗಿ ಚುನಾವಣೆ ಆಯೋಗವನ್ನು ಕೂಡ ಅಧಿಕಾರಗಳನ್ನು ಕೂಡ ನಿರ್ಧರಿಸಲಾಗಿದೆ ಸಂವಿಧಾನಬದ್ಧವಾಗಿ. ಇದರ ಮೂಲಕ ಭಾರತ ದೇಶದಲ್ಲಿ ಸಂವಿಧಾನವನ್ನು ಸಂರಕ್ಷಣೆ ಮಾಡುವುದಕ್ಕೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಸರ್ಕಾರಗಳನ್ನು ರಚನೆ ಮಾಡುವುದರಲ್ಲಿ
ಆಯ್ಕೆ ಮಾಡುವುದರಲ್ಲಿ ಚುನಾವಣೆ ಆಯೋಗಕ್ಕೆ ವಿಶೇಷ ಅಧಿಕಾರಗಳನ್ನು ಸಂವಿಧಾನಬದ್ಧವಾಗಿ ಒದಗಿಸಲಾಯಿತು. ತಿದ್ದುಪಡಿ ಮಾಡುವ ಅಧಿಕಾರ. ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಸಂವಿಧಾನ ಕಾಲಕ್ಕೆ ಆಗ್ತಾ ಇರುವ ಬದಲಾವಣೆಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಬೇಕು. ನಿತ್ಯ ನೂತನತ್ವವನ್ನು ಪಡಿಬೇಕು. ಚೇಂಜ್ ಇಸ್ ದ ಲಾ ಆಫ್ ದ ಲ್ಯಾಂಡ್. ಯಾವ ದೇಶದಲ್ಲಿ ಆಗಿರುವುದು ಕಾಲದ ಗಮನದಲ್ಲಿ ಬರ್ತಾ ಇರುವ ಬದಲಾವಣೆಗಳನ್ನು ಅಳವಡಿಸಿಕೊಂಡಿಲ್ಲ ಅಂದರೆ ಅದು ಮತ್ತೆ ಕೆಲವು ಸಂದರ್ಭದಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಔಟ್ಡೇಟ್ ಆಗ್ಬೋದು. ಆ ಸಂದರ್ಭದಲ್ಲಿ ಸಂವಿಧಾನವನ್ನು ಕೂಡ ತಿದ್ದುಪಡಿ ಮಾಡೋಕ್ಕೆ ಸಂವಿಧಾನಬದ್ಧವಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಮೂಲಕ ಸಂವಿಧಾನದಲ್ಲಿ 3 ಪ್ರಕಾರಗಳ ತಿದ್ದುಪಡಿಗಳನ್ನು ಮಾಡಬಹುದು. ಸಾಮಾನ್ಯ ವಿಚಾರಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿಗಳು ಮಾಡೋಕ್ಕೆ ಸಿಂಪಲ್ ಮೆಜಾರಿಟಿ ಮತ್ತು 2 ಸಭೆಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ವಿಷಯಗಳನ್ನು ಮಂಡಿಸಿ ತಿದ್ದುಪಡಿ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ವಿಶೇಷವಾದಂಥ ವಿಚಾರಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡಬೇಕಾದ್ರೆ ಮತ್ತು 2/3 ಮೆಜಾರಿಟಿ ಆಫ್ ದಿ ಪಾರ್ಲಿಮೆಂಟ್ ಬೋತ್ ಸೆಷನ್ ನೀವು ನೋಡಿದೆ. ತಲಾಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ವಿಶೇಷವಾದಂಥ ಒಂದು ಪ್ರಕರಣ ಆಗಿತ್ತು. ಕಾಯ್ದೆಗಳನ್ನು ಜಾರಿಗೊಳಿಸಬೇಕಂದ್ರೆ ಮತ್ತು ಪ್ರತ್ಯೇಕವಾಗಿ 2 ಸಭೆಗಳು ಕೂಡ ಬಹುಮತವನ್ನು ಮೂಲಕ ಒಪ್ಕೋಬೇಕಾಗುತ್ತೆ. 2 ಸಭೆಗಳಲ್ಲಿ ಬಹುಮತ ಸಿಕ್ಕಿಲ್ಲ ಅಂದರೆ ಜಾಯಿಂಟ್ ಸೆಕ್ಷನ್ ಜಂಟಿ ಅಧಿವೇಶನವನ್ನು ನಡೆಸಿ ಅದರಲ್ಲಿ ಮೂಲಕ ಬಹುಮತವನ್ನು ಪಡೆಯುವ ಸಂದರ್ಭದಲ್ಲಿ ಡೌರಿ ಆ್ಯಕ್ಟು, ಬ್ಯಾಂಕಿಂಗ್ ನ್ಯಾಷನಲೈಸೇಷನ್ ಆಫ್ ದಿ ಬ್ಯಾಂಕ್ಸ್, ರಾಷ್ಟ್ರೀಕರಣ ಬ್ಯಾಂಕುಗಳ ಮಾಡಿರುವ ಸಂದರ್ಭದಲ್ಲಿ ಹೊರಕಟ್ಟಿನ ವಿಚಾರದಲ್ಲಿ ಕೂಡ ಜಂಟಿ ಅಧಿವೇಶನ ಮೂಲಕ ಮತ್ತು ಪಾರ್ಲಿಮೆಂಟ್ನಲ್ಲಿ ಕೆಲವು ಕಾಯ್ದೆಗಳನ್ನು ಒಪ್ಪಿಗೆ ಪಡೆಯಲಾಗಿದೆ. ಇನ್ನು ಕೆಲವು ಸಂದರ್ಭದಲ್ಲಿ ತಿದ್ದುಪಡಿ ಮಾಡಬೇಕಂದ್ರೆ ಕೇಂದ್ರದಲ್ಲಿರುವ 2 ಸಭೆಗಳ ಮೂಲಕ ಮತ್ತು ಜೊತೆಗೆ 50% ಆಫ್ ದಿ ಸ್ಟೇಟ್ಸ್ 50% ರಾಜ್ಯಗಳ ವಿಧಾನಸಭೆಗಳು ಕೂಡ ಒಪ್ಪಿಗೆ ಮಾಡಿ ತಿದ್ದುಪಡಿ ಮಾಡಿ ಇದುವರೆಗೂ 103 ಕಂಟ್ರಿ ಮೇಲ್ಪಟ್ಟು ತಿದ್ದುಪಡಿಗಳಾಗಿವೆ. ಸೊ ಈ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ಕೂಡ ಸಂವಿಧಾನವನ್ನು ಕಾಲಕ್ಕೆ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಕ್ಕೆ ಮತ್ತೊಂದು ದಾರಿದೀಪ ಆಗ್ತಾ ಇದೆ. ಅದರಿಂದ ಇದು ನಿತ್ಯ ನೂತನತ್ವವನ್ನು ಪಡೆಯೋಕ್ಕೆ ಕಾರಣಾಗಿದೆ. ಮತ್ತು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಭಾರತ ದೇಶದಲ್ಲಿ ದ್ವಿಸದನ ಕಾರ್ಯಾಂಗ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. 2 ಸಭೆಗಳು ಇರಬೇಕು. ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ನಲ್ಲಿ 2 ಸಭೆಗಳ ವ್ಯವಸ್ಥೆ ಇರಬೇಕು. ಒಂದೇ ಸಭೆಯಲ್ಲಿ ನಿರ್ಧಾರಗಳಾದರೆ ಕೆಲವು ಸಂದರ್ಭದಲ್ಲಿ ಅವು ನಿರ್ಧಾರಗಳು ಸರಿಯಾಗಿ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಡ್ಯೂಯಲ್ ಚಾಂಬರ್ಸ್ ಬೈಕ್ಯಾಮರಲಿಸಮ್ ಅನ್ನೋದು ಪಾರ್ಲಿಮೆಂಟ್ 2 ಸಭೆಗಳನ್ನು ಕೂಡ ರಾಜ್ಯಸಭಾ ಅಪ್ಪರ್ ಹೌಸ್ ಮತ್ತು ಲೋಯರ್ ಹೌಸ್ ಲೋಕಸಭೆಯನ್ನು ರಚನೆ ಮಾಡಿ ಒಂದು ಸಭೆಯಲ್ಲಿ ಅಂಗೀಕಾರವಾದ ನಂತರ ಇನ್ನೊಂದು ಸಭೆಗೆ ಕಳಿಸಬೇಕು. ಅದರ ಮೂಲಕ ಒಂದು ಸಭೆಯಲ್ಲಿ ಏನಾದರೂ ಲೋಪದೋಷಗಳಾದರೆ ಅದು ಇನ್ನೊಂದು ಸಭೆಯಲ್ಲಿ ಸರಿಯಾಗಿ ನಿರ್ಧಾರ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡೋಕ್ಕೆ ದ್ವಿಸದನ ಕಾರ್ಯಾಂಗ ವ್ಯವಸ್ಥೆಯನ್ನು ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಬೈಕ್ಯಾಮರಲ್ ಸಿಸ್ಟಮ್ಯನ್ನು ಕೂಡ ತಂದಿದ್ದಾರೆ. ಅದರ ಮೂಲಕ ಕೂಡ ಭಾರತ ಸಂವಿಧಾನವನ್ನು ಮತ್ತೆ ಸಂರಕ್ಷಿಸಲು ಅನೇಕ ಪ್ರಯತ್ನಗಳಾಗಿವೆ. ಆ ಸಂದರ್ಭದಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳಿಗೆ 3 ಟೈರ್ ಗವರ್ಮೆಂಟ್ಸ್ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಕೂಡ ವಿಶೇಷ ಅಧಿಕಾರಗಳನ್ನು ನೀಡೋಕ್ಕೆ ಮತ್ತು ಗಾಂಧೀಜಿಯವರು ಕನಸು ಮಾಡಿರುವ ರಾಮರಾಜ್ಯವನ್ನು ಸ್ಥಾಪಿಸಬೇಕಂದ್ರೆ ಗ್ರಾಮ ಸ್ವರಾಜ್ಯವನ್ನು ನೀಡಬೇಕಾಗುತ್ತೆ. ಅದಕ್ಕೆ ವಿಶೇಷ ಅಧಿಕಾರಗಳನ್ನು ಕೊಡಬೇಕಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ವಿಕೇಂದ್ರೀಕರಣ ಅಧಿಕಾರವನ್ನು ನೀಡುವ ಮೂಲಕ ಕೂಡ ಸಂವಿಧಾನಬದ್ಧವಾಗಿ ಅವು ಕೂಡ ವ್ಯವಸ್ಥಿತವಾಗಿ ರಚನೆ ಆಗಬೇಕು ಅನ್ನೋ ಉದ್ದೇಶದಿಂದ 3 ಟೈರ್ 3 ಹಂತಗಳ ಸರ್ಕಾರ ವ್ಯವಸ್ಥೆಗಳನ್ನು ಕೂಡ ಸ್ಥಾಪಿಸೋಕ್ಕೆ ಬಹಳ ಮುಖ್ಯವಾಗಿ 73-74 ಅಮೆಂಡ್ಮೆಂಟ್ 73-74ನೇ ತಿದ್ದುಪಡಿ ಬಹಳಷ್ಟು ಬದಲಾವಣೆಗಳನ್ನು ತಂದು ಈ ಸ್ಥಳೀಯ ಸರ್ಕಾರಗಳಲ್ಲಿ ಕೂಡ ಸ್ವಾವಲಂಬನ ಆಗಬೇಕು, ಅಧಿಕಾರ ವಿಕೇಂದ್ರೀಕರಣಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಪ್ರತ್ಯೇಕವಾಗಿ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಭಾರತ ಸಂವಿಧಾನ ಒಂದು ಆನೆ ಇದ್ದಂಗೆ, ಆನೆಗೆ ಬಲ ಸಂಬಂಧಿಸಿದಂತೆ ಇಟ್ ಇಸ್ ಲೈಕ್ ಎ ಇಂದ್ರನ ಐರಾವತ್ ಇನ್ ಇಟ್ಸ್ ಸೈಜ್. ಸಮ್ ಆಫ್ ದೆಮ್ ಆರ್ ಕ್ರಿಟಿಸೈಸ್. ಇಟ್ ಇಸ್ ಬಹಳಷ್ಟು ಜನ ಸಂವಿಧಾನದಲ್ಲಿರುವ ಸಮಿತಿ ಸದಸ್ಯರು ಕಾನೂನು ತಜ್ಞರಾಗಿದ್ದರು, ವಕೀಲರಾಗಿದ್ದರು. ಅದರಿಂದ ಸಂವಿಧಾನವನ್ನು ಸಂಕ್ಲಿಷ್ಟವಾಗಿ ಮಾಡಿದ್ದಾರೆ ಅನ್ನೋ ವಿಮರ್ಶೆ ಕೂಡ ಇದೆ. ಲಾಯರ್ಸ್ ಕ್ಯಾನ್ ಅಂಡರ್ಸ್ಟೂಡ್ ಅಟ್ ಹೆವೆನ್ ಆಫ್ ಲಾಯರ್ಸ್ ಅಂತ ಕೂಡ ಕೆಲವರು ಟೀಕೆ ಮಾಡಿದ್ದಾರೆ.
ಯಾಕೆಂದರೆ ಸಂವಿಧಾನದಲ್ಲಿರುವ ಅನೇಕ ವಿಚಾರಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕಂದ್ರೆ ನಾವು ನೋಡಬಹುದು ಡಿ ಬಾಸ್ ಸಂವಿಧಾನದಲ್ಲಿ ಅವರು ನೀಡಿರುವ ಒಂದು ಒರಿಜಿನಲ್ ಅಥವಾ ಪಾರ್ಲಿಮೆಂಟ್ ಬುಕ್ನಲ್ಲಿರುವ ಒಂದು ಸಂವಿಧಾನ ಬುಕ್ಕನ್ನು ನೋಡಿದರೆ ಅವರು ಬಳಸಿರುವ ಲ್ಯಾಂಗ್ವೇಜು ಜನಸಾಮಾನ್ಯರಿಗೆ ಇವತ್ತು ಅರ್ಥ ಆಗ್ತದೆ. ಬುದ್ಧಿಜೀವಿಗಳು ಬಾರಿಸ್ಟರು ಓದಿರುವವರು, ವಿದೇಶಗಳಲ್ಲಿ ಓದಿ ಬಂದಿರುವವರು, ಅವರ ನ್ಯಾಯಾಧೀಶರು ಅಥವಾ ವಕೀಲರು ಅವರು ಬುದ್ಧಿವಂತಿಕತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಎಷ್ಟೋ ಬುದ್ಧಿವಂತಿಕತೆ ಇದೆ. ಆ ಸಂದರ್ಭದಲ್ಲಿ ಕೆಲವು ಟೀಕೆಗಳು ಇದ್ದಾವೆ. ಇದು ಎಲ್ಲರಿಗೆ ಅರ್ಥ ಆಗ್ತಾ ಇಲ್ಲ. ವಕೀಲರು ಮಾತ್ರ ಸದ್ಯದಲ್ಲಿ ಮಾತ್ರ ಅರ್ಥ ಮಾಡ್ಕೋಬೋದು, ಹೆವೆನ್ ಆಫ್ ಲಾಯರ್ಸ್ ಅಂತ ಕೂಡ ಟೀಕೆ ಮಾಡಿದ್ದಾರೆ. ಎಷ್ಟು ಇದ್ರೂ ಕೂಡ ಭಾರತ ಸಂವಿಧಾನ ಯಶಸ್ವಿಯಾಗಿ ಇವತ್ತು ಕೂಡ ಮುಂದುವರಿಸಲಾಗ್ತಾ ಇದೆ. ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕೊಡುಗೆ ಭಾಳ ಇದೆ. ಸಂವಿಧಾನವನ್ನು ಇವತ್ತಕ್ಕೂ ಎಲ್ಲರೂ ಒಪ್ಪುವಂಥ ರೀತಿಯಲ್ಲಿ ಸಮಸಮಾಜವನ್ನು ನಿರ್ಮಿಸುವಕ್ಕೆ, ಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಕ್ಕೆ ಇವತ್ತು ಕೂಡ ಸಂವಿಧಾನದಲ್ಲಿ ಬೇಕಾಗಿರುವ ಕೆಲವು ನಿರ್ದಿಷ್ಟವಾದಂಥ ವಿಚಾರಗಳನ್ನು ಪರಿಶೀಲಿಸಿ ಅದರ ಮೂಲಕ ಸಂವಿಧಾನವನ್ನು ತಯಾರು ಮಾಡಿರೋದ್ರಿಂದ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗ್ತಾ ಇದೆ. ಸಂವಿಧಾನ ಕೂಡ ಎಲ್ಲರಿಗೂ ಇವತ್ತು ಭಾಳಷ್ಟು ರೀತಿಯಲ್ಲಿ ಮತ್ತು ಅನುಕೂಲವಾದಂಥ ಸಂರಕ್ಷಣೆಯನ್ನು ಮಾಡುವಕ್ಕೆ ಒಂದು ದಾರಿದೀಪ ಆಗಿದೆ ಅಂತ ಹೇಳ್ತಾ, ಮತ್ತು ಭಾರತ ಸಂವಿಧಾನದಲ್ಲಿ ನಾನು ಇದುವರೆಗೂ ಹೇಳಿರುವ ಅನೇಕ ವಿಚಾರಗಳಲ್ಲಿ ನೀವು ಪರಿಶೀಲನೆ ಮಾಡಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ಕೋಬೇಕು. ಈ ಸಂವಿಧಾನದಲ್ಲಿರುವ 17-18 ಲಕ್ಷಣಗಳಲ್ಲಿ ಕೆಲವು ಸಬ್ ಹೆಡ್ಡಿಂಗ್ಸ್ ನಿಮಗೆ 2-3 ಸಬ್ ಹೆಡ್ಡಿಂಗ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಆಗಿ ಕೇಳಬಹುದು. ಅದಕ್ಕೆ ನೀವು ನೋಟ್ಸ್ ತಯಾರು ಮಾಡ್ಕೋಬೇಕು. ಗಣರಾಜ್ಯ ಅಂದರೆ ಏನು, ಜಾತ್ಯತೀತ ರಾಜ್ಯ ಅಂದರೆ ಏನು, ಮತ್ತು ಸ್ವತಂತ್ರ ನ್ಯಾಯಾಂಗ ಅಂದರೆ ಏನು, ಪುನಃ ಪರಿಶೀಲನಾ ಅಂದರೆ ಏನು, ಮತ್ತು ಏಕ ನಾಗರಿಕತ್ವ ಅಂದೇನು, ವಯಸ್ಕರ ಮತದಾನ ಪದ್ಧತಿ ಅಂದರೆ ಏನು, ಇದರಲ್ಲಿ ಮತ್ತೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ಉತ್ತರವನ್ನು ನೀಡಬೇಕಾಗುತ್ತೆ. ನೀವು ಅದಕ್ಕೆ 4-5 ಲೈನ್ಗಳಲ್ಲಿ ನೀವು ಪ್ರತ್ಯೇಕವಾಗಿ ಕೂಡ ಮತ್ತು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಅರ ಒಕ್ಕೂಟದ ಬಗ್ಗೆ ಕೂಡ ಕೇಳಬಹುದು. ಬಲವಾದಂಥ ಕೇಂದ್ರ ಸರ್ಕಾರ ಇದೆಯಾ ಅಂತ ಕೇಳಬಹುದು, ಯಾಕೆ ಅಂತ ಕೇಳಬಹುದು. ಈ ಥರ ನಿಮಗೆ ಸಂವಿಧಾನದಲ್ಲಿ ಈ ಲಕ್ಷಣಗಳಲ್ಲಿ ನೀವೆಲ್ಲ ಓದ್ಕೊಂಡಿದ್ರೆ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನು ಅನುಸರಿಸೇ ಈಗ ಭಾರತ ಸಂವಿಧಾನದಲ್ಲಿರುವ ಈ ಸಿಲೆಬಸ್ಸು ರೂಪಿಸಲಾಗಿದೆ. ಇದನ್ನು ಅನುಸರಿಸಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಮತ್ತು ಫಂಡಮೆಂಟಲ್ ಡ್ಯೂಟೀಸನ್ನು ಕೂಡ ಪ್ರತ್ಯೇಕವಾಗಿ ಮಾಡಬೇಕಾಗುತ್ತೆ. ತಿದ್ದುಪಡಿ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಜೊತೆಗೆ ಹಕ್ಕುಗಳ ಜೊತೆಗೆ ಪ್ರತ್ಯೇಕವಾಗಿ ಡ್ಯೂಟೀಸ್ ಇರಬೇಕು, ವಿಧಿಗಳನ್ನು ಕೂಡ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಜೆಗಳಿಗೂ ಹಕ್ಕುಗಳ ಜೊತೆಯಲ್ಲಿ ಕರ್ತವ್ಯಗಳನ್ನು ನೆನಪು ಮಾಡ್ಕೋಬೇಕು. ಡೂ ಯುವರ್ ಡ್ಯೂಟಿ ಆ್ಯಂಡ್ ಕ್ಯಾನ್ ಕ್ಲೈಮ್ ದ ರೈಟ್ಸ್. ಹಕ್ಕುಗಳನ್ನು ಪಡಿಬೇಕಂದ್ರೆ ಕರ್ತವ್ಯಗಳು ಮಾಡಬೇಕು ಅಂತ ಉದ್ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಕೂಡ ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗಿದೆ. ಇದು ರಷ್ಯಾನಲ್ಲಿರುವ ಮಾದರಿಯನ್ನು ಅನುಸರಿಸಿ ಈ ಸಂವಿಧಾನ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದಲ್ಲಿ ಕೂಡ ನಾಗರಿಕರಿಗೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಕೂಡ ನಾವು ನೆನಪು ಮಾಡಿಕೊಂಡು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಮತ್ತು ಉತ್ತಮ ನಾಗರಿಕರಾಗಿ ಸಂವಿಧಾನದ ಬಗ್ಗೆ ಅರಿವು ಮಾಡ್ಕೋಬೇಕು, ಸಂವಿಧಾನದ ವಿಚಾರಗಳನ್ನು ತಿಳುವಳಿಕೆ ಮಾಡ್ಕೋಬೇಕು. ನಿಮ್ಮ ಹಕ್ಕುಗಳನ್ನು ಕರ್ತವ್ಯಗಳನ್ನು ಗುರುತಿಸಿ ನೀವು ಉತ್ತಮ ನಾಗರಿಕರಾಗಬೇಕಂತ ಕೇಳ್ತಾ, ಈಗ ಇದರ ಬಗ್ಗೆ ಪ್ರತ್ಯೇಕವಾಗಿ ನೀವು ನೋಟ್ಸ್ ಮಾಡ್ಕೋಬೇಕು. ಶಾರ್ಟ್ ಕ್ವಶನ್ಸ್ ಬೇರೆ, ಎಸ್ಸೆ ಕ್ವಶನ್ಸ್ ಬೇರೆ. ಭಾಳಷ್ಟು ಸಂದರ್ಭದಲ್ಲಿ ಈ ಭಾರತ ಸಂವಿಧಾನ ಮುಖ್ಯ ಲಕ್ಷಣಗಳನ್ನು, ಸ್ಯಾಲಿಯಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಪ್ರಶ್ನೆ ಎಲ್ಲ ಎಕ್ಸಾಮಿನೇಷನಲ್ಲಿ ಇರ್ತದೆ. ಅದ್ರ ಜೊತೆಗೆ ಸಿಲೆಬಸ್ಗೂ ಇದು ಒಂದೊಂದು ಟಾಪಿಕ್ಗೆ ಮತ್ತೊಂದು ಚಾಪ್ಟರ್ ಆಗಿ ಬರ್ತಾ ಇದ್ದಾವೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್, ರಾಜ್ಯ ನಿರ್ದೇಶಕ ತತ್ವಗಳು, ಮತ್ತೊಂದು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಜುಡಿಷಿಯರಿ, ಸೆಂಟ್ರಲ್ ಜುಡಿಷಿಯರಿ, ಸ್ಟೇಟ್ ಜುಡಿಷಿಯರಿ, ಎಲೆಕ್ಷನ್ ಕಮಿಷನ್, ಫೆಡರಲಿಸಮ್, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಇವೆಲ್ಲ ಮತ್ತೆ ಪ್ರತ್ಯೇಕವಾಗಿ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಈ ಅವಕಾಶವನ್ನು ಕೊಟ್ಟಿರುವ ಕಾಲೇಜು ಶಿಕ್ಷಣ ಇಲಾಖೆ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ವಂದನೆಗಳು ಸಲ್ಲಿಸ್ತಾ ನಮ್ಮ 2ನೇ ವಿಡಿಯೋವನ್ನು ನಾವು ಸಮಾರೋಪ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ 1 and all.